ಸಿಎಂ ಪ್ರಕರಣ ಸಿಬಿಐಗೆ ವರ್ಗಾವಣೆ ರದ್ದು ವಿಚಾರ. ಹೋರಾಟದಲ್ಲಿ ಸೋಲು ಗೆಲುವು ಸಹಜ. ಕೋರ್ಟ್ನಲ್ಲಿ ಈಗ ಹಿನ್ನಡೆಯಾಗಿರಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮುಂದುವರಿಸುತ್ತೇನೆ. ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ, ಈ ಹಿನ್ನಡೆಯಿಂದ ನನ್ನ ಹೋರಾಟಕ್ಕೇನು? ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂಗೆ ರಿಲೀಫ್ ಬೆನ್ನಲ್ಲೇ ಸಿಬಿಐಗೆ ವರ್ಗಾವಣೆ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು, ನಾನು ಹೋರಾಟ ಮಾಡೇ ಮಾಡ್ತೀನಿ, ಹೋರಾಟದಲ್ಲಿ ಸೋಲು ಗೆಲುವು ಸಹಜ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಬಿಐಗೆ ವಹಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡ್ತಾನೆ. ಈಗ ಹೈಕೋರ್ಟ್ನಲ್ಲಿ ಮನವಿ ಮಾಡಿದ್ದೆ, ಇನ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಸಿಬಿಐಗೆ ಅಲ್ಲಿನೂ ಕೊಡಿ ಅಂತ ಅರ್ಜಿ ಹಾಕ್ತೀನಿ, ನೋಡೋಣ ಏನಾಗುತ್ತೆ ಅಂತ ಸಿಎಂ ವಿರುದ್ಧ ಮತ್ತೆ ಸೆಣಸಾಟಕ್ಕೆ ನಿಂತಿದ್ದಾರೆ. ಈಗ ಹೈಕೋರ್ಟ್ನ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಈಗ ನನಗೆ ಹಿನ್ನಡೆ ಆಗಿರ್ಬೋದು, ಆದರೆ ನಾನು ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇದೇ ಅರ್ಜಿಯನ್ನು ಹಾಕ್ತೀನಿ, ಅಲ್ಲಿ ಏನಾಗುತ್ತೋ ನೋಡೋಣ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಈಗ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಆದರೂ ಕೂಡ ನಾನು ಮಾತ್ರ ಬಿಡಲ್ಲ ಅಂತಾನೆ ಹೊರಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ನ ಬೆಳವಣಿಗೆಗಳು ಮತ್ತು ರಾಜಕೀಯದ ಜಟಾಪಟಿಗಳ ಮಧ್ಯೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಹೋರಾಟಗಳು ನಡೀತಾ ಇದ್ರು ಕೂಡ ಸಭೆಗಳ ಮೇಲೆ ಸಭೆಗಳು ಮಾಡ್ತಾನೆ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ವಿಚಾರಕ್ಕೆ, ರಾಜಕೀಯ ಸಂಬಂಧಪಟ್ಟಂತೆ ಅವರ ಗಮನನೇ ಒಂದು ಕಡೆ ಇದ್ರೆ, ಒಂದು ಕಡೆ ಅವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ವಿವಾದ ಮತ್ತು ಕೋರ್ಟ್ನ ಆದೇಶಗಳು ಕೂಡ ಬರ್ತಾ ಇದ್ದಾವೆ. ಒಂದು ಕಡೆ ನನಗೆ ಯಾವುದು ಸಂಬಂಧನೇ ಇಲ್ಲ ಅನ್ನೋ ಥರ ಹೋಗ್ತಾನೆ ಇದ್ದಾರೆ. ಒಂದು ಕಡೆ ಅವರ ಕಾರ್ಯವೈಖರಿಗಳು ಯಾವುದು ಕೂಡ ನಿಲ್ತಾನೆ ಇಲ್ಲ. ಇವತ್ತು ಕೂಡ ಬಜೆಟ್ನ ಸಂಬಂಧಪಟ್ಟಂತೆ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಿನ್ನೆಯಿಂದ. ಹಾಗೆ ಇನ್ನು ಹಲವಾರು ಸಭೆಗಳನ್ನು ಮಾಡ್ತಾರೆ ಬಜೆಟ್ನ ಪೂರ್ವಭಾವಿ ಸಭೆಯಾಗಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟೆ ಕೂಡ ಇವತ್ತು ಸಭೆ ನಡೀತಾ ಇದೆ 4 ಗಂಟೆವರೆಗೆ. ಕೂಡ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ನಾನು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಹೈಕೋರ್ಟ್ನಲ್ಲಿ ನನಗೆ ಹಿನ್ನಡೆ ಆಗಿರ್ಬೋದು, ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನೋಡೋಣ ಅಲ್ಲಿ ಏನಾಗುತ್ತೆ, ನಾನು ನೋಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ ಒಂಚೂರು ಹಿಂದೆ ಬಾ. ಆಯ್ತು ಇನ್ನೂ ಒಂಚೂರು ಹಿಂದೆ ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಇದರಿಂದ ವಿಚಲಿತನಾಗುವ ಹೋರಾಟದ ಹಿಂದೆ ಸರಿ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಪಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣನ ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಅಲ್ಲ, ಯಾವ ವಿಚಾರದಲ್ಲಿ ತಾವು ಸೋತ್ರಿ ಅಂತ, ಯಾಕಂತಂದ್ರೆ ಏನನ್ನ ಮನವರಿಕೆ ಮಾಡ್ಕೊಳ್ಳೋ ಹಿಂದೆ ಬಿದ್ರಿ ಅಂತ ಸರ್? ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ. ಏನು ಲೋಕಾಯುಕ್ತರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ವಿಶ್ವಾಸವಾಗಿ ತನಿಖೆ ನಡೆಸಿಲ್ಲ ಅಂತೇಳಿ ಅದು ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶವನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಿಶ್ವಾಸ ಇರುತ್ತಾ ಅಂತ ಆರೋಪಿಗಳ ಜೊತೆಗೆ ಶಾಮೀಲಾಗಿರುವಂತ ವಿಚಾರಗಳೆಲ್ಲ ಹೇಳಿದಿವಿ ಅಂತೇಳಿ ಒಂದಷ್ಟು ಅಂಶಗಳನ್ನ ಯಾಕೆ ಪರಿಗಣನೆ ಆಗಿಲ್ಲ? ಅದೇ ಸರ್, ಆ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲ ಅನ್ನೋದನ್ನ ನಾವು
ತೀರ್ಪನ್ನು ಓದಿದ ಈಗಾಗಲೇ ಸಾಕಷ್ಟು ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಪಡೋಕ್ಕಿಂತ ಮುಂಚೆನೆ ಸ್ವಯಂ ಪ್ರೇರಿತ ದೂರ ದಾಖಲೆ ಮಾಡಿಕೊಂಡು ಆ ಸಚಿವರನ್ನು ಕೂಡ ಪಡೆದು ಆ ವಿಚಾರವನ್ನ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು ಮತ್ತೆ ಆ ಕೂಡಲೇ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಬಂದು 140 ಪ್ರಕರಣ ತಗೊಂಡೋಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯನ್ನು ಮುಂದುವರಿಕೆ ಆ ಅರ್ಜಿಯನ್ನು ಮುಕ್ತಾಯ ಮಾಡಿರುವಂಥದ್ದು ಎಲ್ಲವನ್ನೂ ಕೂಡ ಮಾನ್ಯ ಗಮನಿಸಿದ್ದೀವಿ. ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಒಳಪಡಿಸುವ ಸಂದರ್ಭ ವಿಚಾರಣೆ ಒಳಪಡಿಸುವಂತಹ ಸಮಯವನ್ನ ತನಿಖಾಧಿಕಾರಿ ನಿಗದಿ ಮಾಡಿದ್ದು, ಆದರೆ ವಿಚಾರಣೆ ಹೊರಬರುವಂತಹ ಸಮಯವನ್ನ ಸಿದ್ದರಾಮಯ್ಯ ನಿಗದಿ ಮಾಡಿರುವಂಥದ್ದು ಇದೆಲ್ಲವನ್ನು ಕೂಡ ನಾವು ಮಾನ್ಯ ಅದು ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಏನು ನಾವು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟಿರಬಹುದು ಅಂತ ಅನಿಸುತ್ತೆ. ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅದೇ ಇರ್ತಕ್ಕಂಥ ಲೋಪಾದೇಶವನ್ನು ಗುರುತಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೂಡಲೇ ಮೇಲ್ಮನವಿ ಸಲ್ಲಿಸ್ತೀವಿ. ಯಾವಾಗ ಮೇಲ್ಮನವಿ ಸಲ್ಲಿಸುವಂತದ್ದು ಮತ್ತೆ ತಮಗೆ ಸುಪ್ರೀಂ ಕೋರ್ಟ್ ವಿಶ್ವಾಸ ಇದೆಯಾ ಇದು ಸಿಬಿಐಗೆ ಹೋಗ್ಬೇಕು ಪ್ರಕರಣ ಅಂತೇಳಿ? ಖಂಡಿತ ಅಲ್ಲ ಸರ್, ನಾವು ವಿಶ್ವಾಸ ಇಟ್ಕೊಂಡೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈಗಲೂ ಕೂಡ ನಾವು ವಿಶ್ವಾಸ ಇಟ್ಕೊಂಡೆ ಮುಂದಿನ ವಾರದಲ್ಲೇ ಸಲ್ಲಿಸುವಂಥ